ಅಭಾವ, ಕಳಪೆ ಬೀಜ ಮಾರಾಟಗಾರರ ವಿರುದ್ಧ ಕ್ರಮಕ್ಕೆ ಕರವೇ ಆಗ್ರಹ. ಲಿಂಗಸೂರು. ಜೂನ್ 16 ತಾಲೂಕಿನಾದ್ಯಂತ ರಸಗೊಬ್ಬರಗಳ ಕೃತಕ ಅಭಾವ ಸೃಷ್ಟಿಸಿ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿರುವ ಹಾಗೂ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜಗಳನ್ನು ರೈತರಿಗೆ ಮಾರಾಟ ಮಾಡಿ ವಂಚಿಸುತ್ತಿರುವ ರಸಗೊಬ್ಬರ ಅಂಗಡಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಜಯ ಕರ್ನಾಟಕ ರಕ್ಷಣಾ ಸೇನೆ ಸಹಾಯಕ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದರು. ಪಟ್ಟಣ ಸೇರಿದಂತೆ ತಾಲೂಕಿನ ಹಲವು ಭಾಗಗಳಲ್ಲಿ ರಸಗೊಬ್ಬರ ಮಾರಾಟಗಾರರು ಕೃತಕ ಅಭಾವ ಸೃಷ್ಟಿಸಿ ಸರ್ಕಾರ ನಿಗದಿಪಡಿಸಿದ ದರಕ್ಕಿಂತ ದುಪ್ಪಟ್ಟು ಬೆಲೆಗೆ ಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಲ್ಲದೆ ರೈತರಿಗೆ ರಸಗೊಬ್ಬರ ಖರೀದಿಸುವ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇತರೆ ಉತ್ಪನ್ನಗಳನ್ನು ಖರೀದಿಸುವಂತೆ ಒತ್ತಡ ಹೇರುತ್ತಿದ್ದು ಕಳಪೆ ಗುಣಮಟ್ಟದ ಬೀಜಗಳನ್ನು ಮಾರಾಟ ಮಾಡುತ್ತಿರುವ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ ಎಂದು ತಿಳಿಸಲಾಗಿದೆ. ಪ್ರಸ್ತುತ ಮುಂಗಾರು ಹಂಗಾಮಿನ ಕೃಷಿ ಚಟುವಟಿಕೆಗಳು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ರೈತರು ಖಾಸಗಿ ರಸಗೊಬ್ಬರ ಅಂಗಡಿಗಳನ್ನು ಅವಲಂಬಿಸಿದ್ದು ಈ ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಕೆಲ ವ್ಯಾಪಾರಿಗಳು ಅಕ್ರಮ ಲಾಭ ಗಳಿಸುತ್ತಿದ್ದಾರೆ. ಇದರಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತಿದೆ ಎಂದು ದೂರಲಾಗಿದೆ. ವಿಶೇಷವಾಗಿ ತಾಲೂಕಿನ ಗುರುಗುಂಟ ಹೋಬಳಿ ಹಾಗೂ ಹಾನಿಹೊಸೂರು ಭಾಗದಲ್ಲಿ ಕಳಪೆ ಗುಣಮಟ್ಟದ ಬೀಜ ಬಿತ್ತನೆ ಮಾಡಿದ ಪರಿಣಾಮ ಬೀಜಗಳು ಮೊಳಕೆ ಒಡೆಯದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೆಲ ಅಂಗಡಿಗಳಲ್ಲಿ ಬಿತ್ತನೆ ಬೀಜ ಹಾಗೂ ರಸಗೊಬ್ಬರ ಮಾರಾಟ ಮಾಡುವಾಗ ರೈತರಿಗೆ ಸರಿಯಾದ ಬಿಲ್ ನೀಡದೆ ಬಿಳಿ ಚೀಟಿ ವ್ಯವಹಾರ ನಡೆಸುವ ಮೂಲಕ ರೈತರು ಹಾಗೂ ಸರ್ಕಾರಕ್ಕೆ ವಂಚನೆ ಮಾಡಲಾಗುತ್ತಿದೆ ಎಂಬ ಆರೋಪ ಕೇಳಿಬಂದಿದೆ. ಸರ್ಕಾರದ ಮಾರ್ಗಸೂಚಿ ಹಾಗೂ ನಿಗದಿತ ದರಗಳನ್ನು ಉಲ್ಲಂಘಿಸಿ ದುಪ್ಪಟ್ಟು ದರಕ್ಕೆ ಗೊಬ್ಬರ ಮಾರಾಟ ಮಾಡುತ್ತಿರುವ ಅಂಗಡಿಗಳ ವಿರುದ್ಧ ಕೃಷಿ ಇಲಾಖೆ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿಶೇಷ ತಂಡ ರಚಿಸಿ ದಾಳಿ ನಡೆಸಿ ಪರಿಶೀಲನೆ ಮಾಡಬೇಕು ಎಂದು ಒತ್ತಾಯಿಸಲಾಗಿದೆ. ರೈತರ ಹಿತದೃಷ್ಟಿಯಿಂದ ಹೆಚ್ಚಿನ ಬೆಲೆಗೆ ಗೊಬ್ಬರ ಮಾರಾಟ ಮಾಡುತ್ತಿರುವ ಹಾಗೂ ಕಳಪೆ ಬಿತ್ತನೆ ಬೀಜಗಳನ್ನು ಮಾರಾಟ ಮಾಡುತ್ತಿರುವ ಹಾಗೂ ಕಳಪೆ ಬಿತ್ತನೆ ಬೀಜಗಳನ್ನು ಅಂಗಡಿಗಳ ಪರವಾನಗಿ ರದ್ದುಪಡಿಸಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಲಾಗಿದೆ. ಒಂದು ವೇಳೆ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ರೈತರೊಂದಿಗೆ ಸೇರಿ ಸಹಾಯಕ ಆಯುಕ್ತರ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹನುಮಂತ ನಾಯ್ಕ, ಪ್ರಧಾನ ಕಾರ್ಯದರ್ಶಿ ನಿಂಗಪ್ಪ ರಾಮಲೂಟಿ ಹಾಗೂ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ, ಕಿಷ್ಕಿಂಧ ನ್ಯೂಸ್, ಲಿಂಗಸೂರು. ಚರ್ಚೆ ಮಾಡಿದ್ದೀನಿ. ಒಂದು ಸೈಂಟಿಸ್ಟ್ ರಿಪೋರ್ಟ್ ಏನಂತಂದರೆ ಅದರಲ್ಲಿ 2 ಥರ ಇತ್ತು. ಒಂದು ಸೈಂಟಿಸ್ಟ್ ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ, ಬೇಗ ಕೂಡ ಕೇಳಿದ್ದೀನಿ. ಒಂದೊಂದು ಸರಿ ತೇವಾಂಶ ಕಡಿಮೆ, ಮಾಯಿಶ್ಚರ್ ಕಡಿಮೆ ಇದ್ದಾಗ ಬೆಳವಣಿಗೆ ಆಗಲಿಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಯಾವ ಫ್ಯಾಕ್ಟ್ರಿಂದ ಆಗಿದೆ ನೋಡೋಕ್ಕೆ, ಸೊ ಅದೊಂದು ಸೈಂಟಿಸ್ಟ್ ರಿಪೋರ್ಟ್. ಸೆಕೆಂಡು ಗೊಬ್ಬರದೇನು ಸರ್ ಏನಿಲ್ಲ ಸರ್, ಗೊಬ್ಬರದ ಏನೈತೆ ಅಂದರೆ ಸರ್, ಒಂದು ಗೊಬ್ಬರ ಔಷಧಿ ತೊಗೊಂಡ್ರೆ ಇನ್ನೊಂದು ಗೊಬ್ಬರ ಅದ್ರ ಜೊತೆಗೆ ತೊಗೊಂಡೇ ಲಿಂಕ್ ಕೊಡ್ತೀವಂತಾರೆ ಸರ್. ನಾವು ಕೇಳಿದ ಗೊಬ್ಬರ ನಮ್ಗೆ ಅವಶ್ಯಕತೆ ಇರೋ ಗೊಬ್ಬರ ನಾವು ತೊಗೊಂಡ ಮೇಲೆ ಸರ್ ಅದಕ್ಕೆ ಇನ್ನೊಂದು ಗೊಬ್ಬರ ತೊಗೊಂತ ಲಿಂಕ್ ಕೇಳಾಗುತ್ತೆ ಸರ್. ಅದ್ರಿ ಸರ್ ಅಂಗಡಿ ಸರ್ ಒಂದು ಗೊಬ್ಬರ ನಮ್ಗೆ ಏನು ಮಾರಾಟ ಮಾಡೋದು ಸರ್, ಗೊಬ್ಬರ ನಮ್ಗೆ ಏನು ಅವಶ್ಯಕತೆ ಇರ್ತದೆ ಸರ್, ಆ ಗೊಬ್ಬರ ತೊಗೊಳಕ್ಕೆ ಹೋದಾಗ ಸರ್ ಏನಿರ್ತದೆ ಇನ್ನೊಂದು ಗೊಬ್ಬರ ಇದ್ರ ಜೊತೆ ನೀವು ತೊಗೋಬೇಕಂತ ಹೇಳ್ತಾರೆ ಸರ್. ಇಲ್ಲ ಸರ್ ಬರ್ತಾವೆ ಸರ್, ಅದರೊಳಗೆ ಅವನ್ನ ತೊಗೊಳ್ಳೇಬೇಕಂತ ಹೇಳ್ತಾರೆ ಸರ್. ನಮ್ಗೆ ಏನು ಅವಶ್ಯಕತೆ ಆ ಗೊಬ್ಬರ ತೊಗೊಂಡ್ರೆ ನಮ್ಮ ಬಿತ್ತನೆಗೆ ಅವಕಾಶ ಇರುತ್ತೆ, ಅದು ಉಪಯೋಗ ಆಗುತ್ತೆ. ತೊಗೊಂಡು ಹೋದದನ್ನ ಮತ್ತೆ ಉಪಯೋಗ ಆಗಿದ್ರೆ ನಾವು ವೇಸ್ಟ್ ಅಲ್ಲ ಸರ್. ಅದೊಂದು ಸರ್. ಇನ್ನೊಂದು ಏನಾಗ್ತದೆ ಸರ್, ಅವ್ರ ಗೋಡನ್ ಏನಿದೆ ಸರ್, ಅವ್ರ ಗೋಡನ್ ಗೊಬ್ಬರ ಐತೆ ಸರ್, ಈಗ ಗೊಬ್ಬರ ಇಲ್ಲ ಅಂತ ವಾಪಸ್ ಕಳ್ಸ್ತಾರೆ. ಅವ್ರು ಬೇಕಿದ್ದವ್ರು ರೋಡ್ ಕಟ್ಟಿ ಕೊಡ್ತಾರೆ. ರೈತರಿಗೆ ಏನು ಒಂದು ಚಲ 2 ಚಲ ಬೇಕಿರ್ತಕ್ಕಂಥ ಕೊಡೋದು ಇಲ್ಲ ಅಂತ ಇಲ್ಲ ಅಂತ ಆಯ್ತು ಸರ್. ಇನ್ನು ಇನ್ಸ್ಪೆಕ್ಷನ್ ಮಾಡಿ ಅಲ್ಲ ಸರ್. ಎರಡನೇ 3ನೇ ಪಾಯಿಂಟ್ ಸರ್, ಏನಪ್ಪ ಅಂತಂದ್ರೆ ಸರ್, ಅವ್ರು ಬಿಲ್ ಕೊಡ್ತಾರಲ್ಲ ಸರ್, ಅವ್ರದ್ದೇ ಆದಂಥದ್ದೊಂದು ರಿಜಿಸ್ಟರ್ ಬಿಲ್ ಇರುತ್ತೆ, POS ಮಿಷಿನ್ ಇರುತ್ತೆ. ಅವ್ರು ಇಲ್ಲಿ ಏನು ಕೊಡಲ್ಲ ಸರ್, ಒಂದು ವೈಟ್ ಪೇಪರ್ನಾಗ ಏನು ಮಾಡ್ತಾರೆ ಸರ್, ಏನು ತೊಗೊಂಡಿರ್ತೀವಿ ಸರ್ ಅದನ್ನು ಸರ್ ಅದು ಬಿಲ್ ಹಚ್ಚಿ ಇಷ್ಟೇ ಕೊಡ್ತಾರೆ, ಸೀಲು ಹಾಕಲ್ಲ ಸರ್. ಅಂದ್ರೆ ನೀವು ಕೊಟ್ಟಿರ್ತಾರೆ, ನೀವು ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ, ತೊಗೊಂಡಿದ್ದು ಗೊತ್ತಿಲ್ಲ ಸರ್. ನಿಮ್ಮಂಥವ್ರು ಯಾರನ್ನು ಹೋಗಿ ಆಫೀಸರ್ಸ್ ಹೋಗಿ ಈ ಥರ ಏನು ಕೊಟ್ಟಿದ್ದದನ್ನು ನೀವು ಕಳಪೆ ಬೀಜ ಕೊಟ್ಟಿರಂತ ನೀವು ಕೇಳಿದಂತ ಅವ್ರು ಏನು ಆಧಾರ ಇತ್ತು ಅಂತ ಕೇಳಕ್ಕೆ ಮಾಡ್ತಾರೆ. ಅಂದ್ರೆ ರೈತರು ಏನೇ ಕೇಳಿದ್ರು ಸರ್ ದಾಖಲಾತಿ ಕೊಡಲ್ಲ ಸರ್, ಕೊಟ್ಟದ್ದು
ಟೀಮ್ ಫಾರ್ಮ್ ಮಾಡಿ ಕಳಿಸ್ತಿದ್ರು ಇನ್ಸ್ಪೆಕ್ಷನ್. ಅಲ್ಲ ಕೊಟ್ಟರೆ ಸರ್, ನಾನು 2-3 ಅಂಗಡಿ ಮೆನ್ಷನ್ ಮಾಡಿದ್ದೀನಿ ಸರ್. ಮೆನ್ಷನ್ ಮಾಡಿದ್ದೀನಿ, ಕೂಡಲೇ ಅವ್ರ ಮೇಲೆ ಕ್ರಮ ತೊಗೋಬೇಕು ಸರ್. ಅಲ್ಲ ನೀವು ಅವ್ರು ತಪ್ಪಿಸಿದ್ರೆ ಕ್ರಮ ತೊಗೊಂಡ್ರಿ ಸರ್. ಲಾಸ್ಟಿಗೆ ಅವ್ರು ಇನ್ಸ್ಟ್ರಕ್ಷನ್ ಮಾಡಿ ಸರ್, ಏನು ಮಾಡೋಕ್ಕಂತ ಇಲ್ಲ ಮಾಡ್ತೀವಿ 100%. ಅವ್ರ ಹತ್ರ ಬಿಲ್ಲೇ ಇಲ್ಲ ಸರ್. ನಿಜವಾಗ್ಲೂ ಹೇಳೋದ್ ನಂತರ ಬಿಲ್ ಅಂಗಡಿದ ಬಿಲ್ಲೇ ಇಲ್ಲ. ಅಂಗಡಿದ ಬಿಲ್ ಇಲ್ಲ ಬೇರೆ ವೈಟ್ ಪೇಪರ್ನಾಗ ಬರೆದು ಕೊಡ್ತಾರೆ ಸರ್ ಅವರು. ಲಾಸ್ಟ್ ಅಂಗಡಿ ಬಿಲ್ ಮ್ಯಾಗ ಬರೆದು ಕೊಡ್ಬೇಕಲ್ಲ ಸರ್. ಔಷಧಿ ಅಂಗಡಿ ಏನು ಬಿಲ್ ಅಂತ ಬಿಲ್ ಇಲ್ಲ ರೀ, ವೈಟ್ ಪೇಪರ್ ಸರ್. ಇನ್ನೊಂದು ಸರ್, ಅವ್ರ ಗೋಡನ್ಗಳು ಎಲ್ಲಿ ಮಾಡ್ಯಾರ ಸರ್, APMC ಮಾಡ್ಯಾರ ಸರ್. ಆ ಗೋಡನ್ ಒಳಗೆ ಚೆಕ್ ಮಾಡಿದ್ರು ಸರ್, ಲಾಟ್ ಗಟ್ಟಲೆ ಸರ್ ಕೊಟ್ರೆ ಅದನ್ನೇನೈತೆ ಸರ್, ಯಾರಿಗೆ ಕೊಡಲ್ಲ ಸರ್. ಅಂದ್ರೆ ಏನು, ಬಿಲ್ ಹೆಚ್ಚಿನ ದರ ಬರಲಿ ಅಂತ ರೈತರನ್ನ ಅಡ್ಡಾಡ್ಸಕತ್ತಾರೆ ಸರ್. ಅದು FID FID ಅಂತ ಹೇಳಿ FID ತೊಗೊಂಬ ಅಂತಾರೆ ಸರ್ ಕಂಪಲ್ಸರಿ ಯಾವುದಕ್ಕೊಂದು. ಈಗ FIDನೂ ಆಗುವಂತ ಸರ್ ಅದು. ಈಗ ನಾವು ಇಲ್ಲ ಆಲ್ರೆಡಿ ಆಗಿದ್ದೇ ಇದೆ, ಆಗೋದಂತೇನಿಲ್ಲ. ಮೋರ್ ದೆನ್ 90% ರೈತರು ಆಲ್ರೆಡಿ FID ಲಿಂಕ್ ಆಗಿದ್ದಕ್ಕೆ ಬೆಳೆ ಹಾನಿ ಆದಾಗ ಅವ್ರಿಗೆ ಪರಿಹಾರ ಬರುತ್ತೆ. ಹೊಸದಾಗಿ ಮಾಡೋ ಅವಶ್ಯಕತೆ ಇಲ್ಲ. ಹೊಸದಾಗಿ ಯಾರು ಮಾಡ್ಬೇಕಂದ್ರೆ ಹೊಸದಾಗಿ ಜಮೀನು ವಾಟಿ ಮಾಡಿದಾಗಲಿ ಅಥವಾ ಸತ್ತವ್ರ ಹೆಸರು ಮೇಲೆ ಮಕ್ಕಳಿಗೆ ಬಂದಿದ್ದಂಥ FID ತೊಗೊಂಡು ಇವ್ರ ಹತ್ರ ರಿಜಿಸ್ಟರ್ ಮಾಡಿಸ್ಬೇಕು ಸರ್ ಒಬ್ಬರ ಅಂಗಡಿಯವರು. FID ಮುಂಚೆ ಲಿಂಕ್ಡೇ ಇದೆ. ಅದೇ FID ತೊಗೊಂಡು ಸರ್ ಇವ್ರ ಹತ್ರ ಹೋಗ್ಬೇಕಂತ ಒಬ್ಬರ ಅಂಗಡಿ ಹತ್ರ. ಅದೇನೋ ತಿಂಗಳಿಗೆ ಇಷ್ಟು ಚೀಲ ಅಷ್ಟೇ ನಿಮಗೆ ಕೊಡ್ಬೋದು. 1 ಲಕ್ಷ ಕೊಡ್ತೀವಿ ಅಂತಾರೆ ಸರ್. ಸರ್ಕಾರದಲ್ಲಿ ಬಂದಿದೆ ಅದು. ಒಂದಿಷ್ಟು ಭಾಳಷ್ಟು ರೈತರು ಅಪೋಸ್ ಮಾಡಿದ್ದಾರೆ. 1 ಚೀಲ 1 ಎಕರೆಗೆ ಪ್ರತಿ ತಿಂಗಳಿಗೆ ಸರ್ಕಾರ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಹಂಗಿದೆ. ಸೊ ಬಟ್ FID ಇದ್ದವರು ಅವೆಲ್ಲ ಲಿಂಕ್ ಇದ್ದವ್ರು ಕೊಡಲೇಬೇಕಾಗುತ್ತೆ. ಸರ್. ನೀವೇನು ಮಾಡಿ ಸರ್, ಇನ್ಸ್ಪೆಕ್ಷನ್ ಮಾಡಿಸ್ತೀವಿ ಸರ್. ಇಲ್ರಿ ಸರ್, ಒಂದು ವಿಶೇಷ ಕಾಂಟ್ರಾಕ್ಷನ್ ಮಾಡಿ ಸರ್. ಯಾರು ತಪ್ಪಿಸ್ತಾರೆ ಇರ್ತಾರೆ ಸರ್, ಒಂದು ಅಂಗಡಿ ಮ್ಯಾಗ ನಾನು ನೀವು ಕ್ರಮ ತೊಗೊಂಡ್ರಿ ಸರ್. ಲಾಸ್ಟಿಗೆ ಬೇರೆ ಅಂಗಡಿಗಳನ್ನು ಸರ್ ರೈತರಿಗೆ ಮೋಸ ಮಾಡ್ಬಿಡೋದು ಅನ್ನೋ ಗಮನ ಬರುತ್ತೆ ಸರ್. ಇಮಿಡಿಯೇಟ್ಲಿ ಸರ್ ಮಾಡ್ಬೇಕು ಸರ್. ಒಂದು ಅಂಗಡಿ ಯಾವ್ದಾರ ಒಂದು ಅಂಗಡಿ ನೀವು ಇದು ಮಾಡಿ ಗೊತ್ತಲ್ಲಿ ಅಂಗಡಿಗಳು ಎಲ್ಲ ಅಂಗಡಿ ಸರ್.